ಪುಸ್ತಕೋದ್ಯಮ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಮತ್ತು ಕರುನಾಡಲ್ಲಿ ಒಂದು ಹೊಸ ಹೆಜ್ಜೆ ಈ ಪುಸ್ತಕ ಸಂತೆ ಅನ್ನುವಂಥದ್ದು. ಈಗಾಗಲೇ ನಾವು ಅನೇಕ ಸಂತೆಗಳನ್ನು ನಮ್ಮ ಬಾಲ್ಯದಿಂದ ನೋಡ್ತಾ ಬಂದಿದ್ದೀವಿ. ಕುರಿಗಳ ಸಂತೆ, ತರಕಾರಿ ಸಂತೆ, ದನಕರುಗಳ ಸಂತೆ, ಜೊತೆಗೆ ಮೊನ್ನೆ ನಮ್ಮ ಬಿ ಎಲ್ ಶಂಕರ್ ಸರ್ ಚಿತ್ರಸಂತೆ ಕೂಡ ಮಾಡಿದರು. ಈಗ ಹೊಸ ಸೇರ್ಪಡೆ ಪುಸ್ತಕ ಸಂತೆ ಅನ್ನುವಂಥದ್ದು. ಸಂತೆಯನ್ನು ಒಂದು ಗ್ರಾಮೀಣ ಮಟ್ಟಕ್ಕೆ ಇಳಿಸಿದ್ದಕ್ಕೆ ಒಂದು ಖುಷಿ ಇದೆ. ಯಾಕಂದರೆ ಸಂತೆಯಲ್ಲಿ ಅಷ್ಟೇ ಕೈಗೆಟುಕುವ ದರದಲ್ಲಿ ಎಲ್ಲವೂ ಸಿಗುತ್ತೆ ಅನ್ನುವಂತಹ ನಂಬಿಕೆ. ಈ ಸಂತೆ ಕೂಡ ಅದಕ್ಕೆ ಹೊರತಾಗಿಲ್ಲ. ಇದರ ವಿಶೇಷತೆಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ಕೋಸ್ಕರ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಯ ಕೇಂದ್ರ ಬಿಂದು ಇವತ್ತು ನಮ್ಮ ವಿ.ಎಸ್. ಉಗ್ರಪ್ಪ ಅವರು, ಮಾಜಿ ಲೋಕಸಭಾ ಸದಸ್ಯರು, ಮಾಜಿ ವಿರೋಧ ಪಕ್ಷದ ನಾಯಕರು ವಿಧಾನ ಪರಿಷತ್, ಹಾಗೂ ಈ ನಾಡಿನ ಒಬ್ಬ ಪ್ರಜ್ಞಾವಂತ, ಪ್ರಬುದ್ಧ ಮತ್ತು ಜನಪರ ಜನಪ್ರತಿನಿಧಿ, ರಾಜಕಾರಣಿ. ಅವರು ಈ ಪತ್ರಿಕಾಗೋಷ್ಠಿಗೆ ಬಂದಿದ್ದಾರೆ. ಅವರನ್ನು ಯಾಕೆ ಆಹ್ವಾನಿಸಿದ್ದೀವಿ ಅನ್ನೋಂಥದ್ದನ್ನು ನಾನು ಹೇಳ್ತೀನಿ ಮುಂದುವರೆದಾಗಿ. ಅವರನ್ನು ಸ್ವಾಗತ ಕೋರ್ತೇನೆ. ಜೊತೆಗೆ ನಮ್ಮ ಪಕ್ಕದಲ್ಲಿರುವಂಥವರು ರೋಟರಿ ಕ್ಲಬ್ HSR ಈ ಕಾರ್ಯಕ್ರಮದ ಸಹಭಾಗಿತ್ವವನ್ನು ತಗೊಂಡಿರುವಂತಹ ರಾಜು ತ್ಯಾಕಡ್, ಅವರು ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮ ಪ್ರಕಾಶಕರು ಮತ್ತು ಬರಹಗಾರರ ಸಂಘದ ರಾಜ್ಯಾಧ್ಯಕ್ಷರು, ಕನ್ನಡ ಸಾಹಿತ್ಯ ಲೋಕದಲ್ಲಿ ಮತ್ತು ಪ್ರಕಾಶನ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಕೆಲಸಗಳನ್ನು ಮಾಡ್ತಾರಂಥವ್ರು, ನಾಡಿನ ದೊರೆಗೆ ನಮ್ಮ ಆಹ್ವಾನಗಳನ್ನು ಕಾಲಕ್ಕೆ ಸಲ್ಲಿಸ್ತಾ ಈ ಪುಸ್ತಕೋದ್ಯಮವನ್ನು ಸರಿಯಾದ ದಾರಿಯಲ್ಲಿ ನಡೆಸ್ತಾ ಇರುವಂತಹ ಪ್ರಕಾಶಕರ ಸಂಘದ ಅಧ್ಯಕ್ಷರಾದಂತಹ ನಿಡಸಾಲೆ ಪುಟ್ಟಸ್ವಾಮಯ್ಯ ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದರ ಜೊತೆಗೆ ಮತ್ತೊಂದು ಪ್ರಕಾಶಕರ ಸಂಘ ಇದೆ, ಅದು ಪ್ರಕಾಶಕರು ಬರಹಗಾರರ ಸಂಘ. ನಿಡಸಾಲೆ ಪುಟ್ಟಸ್ವಾಮಯ್ಯ ಅವರು ಕರ್ನಾಟಕ ಪ್ರಕಾಶಕರ ಸಂಘ ಪ್ರಕಾಶ್ ಕಂಬತ್ತಳ್ಳಿ ಅವರ ನೇತೃತ್ವದಲ್ಲಿ ಅದರ ಉಪಾಧ್ಯಕ್ಷರಾದಂತಹ ಜನಾರ್ದನ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಸ್ವಾಗತಿಸ್ತೇನೆ. ನನ್ನ ಬಲಭಾಗದಲ್ಲಿರುವಂತಹದ್ದು ವಿದ್ಯಾರ್ಥಿ ಮುಖಂಡರು ಮತ್ತು ಭಾರತೀಯ ಸೇವಾ ಸಮಿತಿಯ ಅಧ್ಯಕ್ಷರು ಆದಂತಹ ಅನಿಲ್ ರೆಡ್ಡಿ ಅವರು, ಅವರನ್ನು ಸ್ವಾಗತಿಸ್ತೇನೆ. ಮತ್ತು BN ಪರೆಡ್ಡಿ ಅಂತ ಹೇಳಿ ರಿಜಿಸ್ಟ್ರಾರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಾಜಿ ರಿಜಿಸ್ಟ್ರಾರ್ ಅವರು, ಈಗ ಕನ್ನಡ ಪರ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ. ನಮ್ಮ ಭಾಗದ ಹಿರಿಯ ಮುಖಂಡರು ಕೂಡ ಹೌದು. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ, ಏನಿದು ಪುಸ್ತಕ ಸಂತೆ ಅಂತ ಹೇಳೋದಾದರೆ, ಸುಮಾರು 100ಕ್ಕೂ ಹೆಚ್ಚು ಪ್ರಕಾಶಕರು ಒಂದೆಡೆ ಸೇರಿ ಅನೇಕ ಕನ್ನಡದ ಪುಸ್ತಕಗಳನ್ನು ಒಂದೇ ಕಡೆ ಸಿಗುವಂತೆ ಮಾಡಿ, ಸಾವಿರಾರು ಓದುಗರನ್ನು, ಸಾವಿರಾರು ಬರಹಗಾರರನ್ನು, ನೂರಾರು ಪ್ರಕಾಶಕರನ್ನು ಒಂದೆಡೆ ಸೇರುವಂತಹ ಒಂದು ಜಾಗ, ಒಂದೇ ಸೂರಿನಡಿ ಸೇರುವ ಜಾಗಕ್ಕೆ ನಾವಿಟ್ಟ ಹೆಸರು ಪುಸ್ತಕ ಸಂತೆ ಎನ್ನುವಂಥದ್ದು. ಈ ಪುಸ್ತಕ ಸಂತೆ ಕನ್ನಡದ ಮಟ್ಟಿಗೆ ಸಾಹಿತ್ಯ ಸಮ್ಮೇಳನದಲ್ಲಿ ಆಗ್ತಿತ್ತು. ಚಂಪಾವರ ಕಾಲದಲ್ಲಿ ರವೀಂದ್ರ ಕಲಾಕ್ಷೇತ್ರದ ಆವರಣದಲ್ಲಿ ಸಂತೆ ಅಂತ ಹೇಳಿ ಮಾಡ್ತಾಯಿದ್ರು. ಅದು ಬಿಟ್ಟರೆ ಈ ತರಹದ ಒಂದು ಸಂಘಗಳು, ಪ್ರಕಾಶಕರೇ ಸೇರಿಕೊಂಡು ಒಂದು ಸಂತೆಯನ್ನು ಮಾಡ್ತಾರಂಥದ್ದು ಇದೇ ಮೊದಲನೇ ಬಾರಿ ಇದು. ಆ ಒಂದು ಸಂತೆಯ ವಿಶಿಷ್ಟತೆಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕಿಂತ ಮುಂಚೆ, ಉಗ್ರಪ್ಪ ಸರ್ ಅವರು ನಮ್ಮ ಸಂಸದರು, ನಮ್ಮ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರು, ಎಲ್ಲವೂ ನಮ್ಗೆ ಗೊತ್ತಿದೆ. ಆದರೆ ಅವರು ನಮ್ಮ HSR ಬಡಾವಣೆಯ ಒಬ್ಬ ನಾಗರಿಕರು ಕೂಡ. ಅವರು ಅಲ್ಲೇ ವಾಸ್ತವ್ಯ ಹೂಡ್ತಿದೆ ಸುಮಾರು ದಶಕಗಳಿಂದ. ಅವರ ಮನೆ ಪಕ್ಕದಲ್ಲಿ ಒಂದು ಉದ್ಯಾನವನ ಇದೆ, ಅದಕ್ಕೆ ಸ್ವಾಭಿಮಾನ ಉದ್ಯಾನವನ ಅಂತ ಹೆಸರಾಗಿದೆ. ತುಂಬ ಜನ ಅದನ್ನು ಉಗ್ರಪ್ಪ ಉದ್ಯಾನವನ ಅಂತ ಕೂಡ ಕರೀತಾರೆ. ಯಾಕೆ ಅದನ್ನು ಹಾಗೆ ಕರೀತಾರೆ ಅಂತಂದರೆ, ನಮ್ಮ ಏರಿಯಾದಲ್ಲಿ ಅದು ಒಂದು ಪ್ರತಿಷ್ಠಿತ ಜಾಗ. ನೀವು ಬಂದರೆ ಗೊತ್ತಾಗುತ್ತೆ, ಅದೊಂಥರ ಪ್ರತಿಷ್ಠಿತ ಬಡಾವಣೆ ಮತ್ತು ಒಂಥರ ನೀವೇನೋ ವಿದೇಶಕ್ಕೆ ಬಂದಿದ್ರೇನೋ ಅನ್ನೋಂಥ ಭಾವನೆ ಬರುತ್ತೆ ನಿಮಗೆ. ಅಂತಹ ಜಾಗದಲ್ಲಿ ದುಬಾರಿ ಬೆಲೆಯ ಒಂದು ಜಾಗವನ್ನು ಭೂಗಳ್ಳರಿಂದ ಇವರು ಉಳಿಸ್ಕೊಂಡು ಸರ್ಕಾರದ ಪರವಾಗಿ ಹೋರಾಟ ಮಾಡಿ, ಅಲ್ಲಿನ ಜನರ ಪರವಾಗಿ ಹೋರಾಟ ಮಾಡಿ, ಒಂದು 10 ಎಕರೆ ಜಾಗದಲ್ಲಿ ಒಂದು ಅತ್ಯದ್ಭುತವಾದಂತಹ ಮಾದರಿ ಉದ್ಯಾನವನ್ನು ನಿರ್ಮಾಣ ಮಾಡಿದ್ದಾರೆ. ಆ ಉದ್ಯಾನವನವೇ ಇವತ್ತು ಪುಸ್ತಕ ಸಂತೆ ನಡೀತದಂತಹ ಉದ್ಯಾನವನ. ಅವರ ನೇತೃತ್ವದಲ್ಲೇ ಈ ಕಾರ್ಯಕ್ರಮ ಆಗಬೇಕು ಅಂದ್ಕೊಂಡಿದ್ದಕ್ಕೆ ಮುಖ್ಯ ಕಾರಣ ಅವರ ಸಾಹಿತ್ಯ ಆಸಕ್ತಿ. ಅವರು ಇವತ್ತು ಕೂಡ ರಾಮಾಯಣ ಮಹಾಭಾರತದ ಆದಿಯಾಗಿ ಅನೇಕ ಕೃತಿಗಳ ಬಗ್ಗೆ ಅಧಿಕೃತವಾಗಿ ಮಾತನಾಡಬಲ್ಲಂತಹ ಒಬ್ಬ ರಾಜಕಾರಣಿ. ಮತ್ತು ಅವರ ಮನೆ ಪಕ್ಕದಲ್ಲಿ ಪಾರ್ಕ್ ಇರೋದರಿಂದ, ಮತ್ತು HSR ಭಾಗದ ಹಿರಿಯ ನಾಗರಿಕರು ಅವರಾಗಿರೋದರಿಂದ, ಮತ್ತು ಮುಖಂಡರು ಪ್ರಭಾವಿಗಳು ಆಗಿರೋದರಿಂದ ಪುಸ್ತಕ ಸಂತೆ ಇವತ್ತು ಅಷ್ಟು ಶಕ್ತಿವಂತವಾಗಿಲ್ಲ.
ಆದ್ದರಿಂದ ಶಕ್ತಿವಂತರು ನಮಗೆ ಬೇಕಾಗಿರೋದ್ರಿಂದ ಅವರ ನೇತೃತ್ವದಲ್ಲಿ ಈ ಪುಸ್ತಕ ಸಂತೆಯನ್ನು ಮಾಡೋಣ ಅಂತ ಅಂದ್ಕೊಂಡು ಅವರನ್ನು ಭೇಟಿ ಮಾಡುವಂಥದ್ದಾಯಿತು. ನಮ್ಮ ಪರಡ್ಡಿಯವರು ನನ್ನನ್ನು ಕರೆದು ಇಲ್ಲೊಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದಾಗ ಅವ್ರನ್ನ ಭೇಟಿ ಮಾಡಿದಾಗ ಈ ಪುಸ್ತಕ ಸಂತೆ ಅನ್ನುವಂತಹ ರೂಪರೇಷೆ ಸಿದ್ಧವಾಯಿತು. ಅವತ್ತಿನಿಂದ ಇವತ್ತಿನವರೆಗೂ ಪ್ರತಿ ಕ್ಷಣವೂ ಕೂಡ ಅವರು ಈ ಪುಸ್ತಕ ಸಂತೆಯ ಜವಾಬ್ದಾರಿಯನ್ನು ತೆಗೆದುಕೊಂಡು ಆ ಭಾಗದ ಎಲ್ಲ ಅನುಮತಿಗಳನ್ನು ಕೊಡಿಸೋದರಿಂದ ಹಿಡ್ಕೊಂಡು ಮತ್ತು ಸಹಯೋಗವನ್ನು ಕೊಡಿಸೋದ್ರ ತನಕ ಪ್ರತಿಯೊಂದು ಹೆಜ್ಜೆಯಲ್ಲಿ ರಾತ್ರಿ 1:30 ತನಕ ಅವರು ಈ ಕೆಲಸಗಳನ್ನು ಮಾಡ್ತಿದ್ದಾರೆ ಅಂತಂದರೆ ನನಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಶ್ರದ್ಧೆ ತಗೊಂಡು ಈ ಪುಸ್ತಕ ಸಂತೆಯನ್ನು ರೂಪಿಸ್ತಾ ಇದ್ದೀವಿ. ಈ ಫೆಬ್ರವರಿ 10, 11ಕ್ಕೆ ಈ ಪುಸ್ತಕ ಸಂತೆ ಆಗ್ತಿದೆ. ಸುಮಾರು 20,000ಕ್ಕೂ ಹೆಚ್ಚು ಜನ ಭಾಗವಹಿಸುವಂತಹ ಒಂದು ನಿರೀಕ್ಷೆ ಇದೆ. ಇದರ ಜೊತೆಗೆ ಬರೀ ಪುಸ್ತಕ ಸಂತೆ ಮಾತ್ರ ಅಲ್ಲ, ನೂರಾರು ಪ್ರಕಾಶಕರು ಮಾತ್ರ ಅಲ್ಲ, ಸಾಹಿತಿ ಓದುಗರು ಮಾತ್ರ ಅಲ್ಲ, ಅಲ್ಲಿ ಆಹಾರ ಮೇಳ ಇದೆ, ಸಂಸ್ಕೃತಿ ಅಂದರೆ ಸಂಗೀತ ಸಂತೆ ಕೂಡ ಇದೆ. ಜೊತೆಗೆ ಮಕ್ಕಳಿಗೆ ಶಾಲಾ ಕಾಲೇಜು ಮಕ್ಕಳಿಗೆ ರಂಗೋಲಿ ಸ್ಪರ್ಧೆ ಅನ್ನುವಂಥದ್ದನ್ನು ಆಯೋಜನೆ ಮಾಡಿದ್ದೀವಿ. ಅದರ ಜೊತೆಗೆ ಪಠ್ಯೇತರ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿದ್ದೀವಿ. ಜೊತೆಗೆ ಆ ಭಾಗದ ಗಣ್ಯರ ಅನೇಕರು ಸೇರಿಕೊಂಡು ಈ ಹಿರಿಯ ನಾಗರಿಕರು, ವಾಯುವಿಹಾರಿಗಳು ಎಲ್ಲ ಸೇರಿಕೊಂಡು ಅದೊಂದು ಮರೆಯಲಾಗದ ಸಂದರ್ಭವನ್ನಾಗಿಸಬೇಕು. ಈ ಕಡಲೆಕಾಯಿ ಪರಿಸೆ ಥರ ಪ್ರತಿ ವರ್ಷ ಹೇಗೆ ನಡೆಯುತ್ತೋ ಹಾಗೆ ಇದು ಒಂದು ಕೂಡ ಈ ಭಾಗದಲ್ಲಿ ಶಾಶ್ವತ ಉಳಿಬೇಕು ಅನ್ನೋಂಥ ಒಂದು ಸಂಕಲ್ಪವನ್ನು ತೊಟ್ಟು ಆ ಭಾಗದ ರೆಸಿಡೆನ್ಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ಸು, ಕಿಟ್ಟಿ ಪಾರ್ಟೀಸು ಮತ್ತು ಆ ಸ್ಥಳೀಯ ಕನ್ನಡಪರ ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಇದನ್ನು ಭಾಳ ಮನಸ್ಸಿಗೆ ಹಚ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ಇನ್ನೊಂದು ಮುಖ್ಯ ಕಾರಣ ಏನಂತಂದರೆ ನಮ್ಮ ಭಾಗದಲ್ಲಿ ಕನ್ನಡೇತರರು ಜಾಸ್ತಿ, ಕನ್ನಡಿಗರು ಕಡಿಮೆ. ಸೊ ನೀವೆಲ್ಲ ಬರ್ತಿರಲ್ಲ 10 ಅನ್ನೋದಕ್ಕೆ ಗೊತ್ತಾಗುತ್ತೆ. ಕನ್ನಡೇತರರು ತುಂಬ ಜಾಸ್ತಿ ಇದ್ದಾರೆ. ಆ ಭಾಗದಲ್ಲಿ ಕನ್ನಡದ ಕಂಪನ್ನು ಪಸರಿಸಬೇಕು, ಕನ್ನಡ ಪುಸ್ತಕ ಪ್ರೀತಿಯನ್ನು ಹಂಚಬೇಕು ಅನ್ನೋಂಥ ಒಂದು ಕಾರಣಕ್ಕೆ ಈ ಒಂದು ಪುಸ್ತಕ ಸಂತೆಯನ್ನು ನಾವು ಆಯೋಜಿಸಿದ್ದೇವೆ. ಅದಕ್ಕೆ ನೀವೆಲ್ಲರೂ ಬಂದು ಈ ನಾಡಿನ ಸಮಸ್ತ ಕನ್ನಡಿಗರಿಗೆ ಈ ವಿಷಯವನ್ನು ತಿಳಿಸಬೇಕು ಅನ್ನುವಂತಹ ಒಂದು ಮನವಿ ಮಾಡಲಿಕ್ಕೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ.